ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋ ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಿಗೆ ಕೈ ಮುಗಿದಂಬುಜಾಸರ ವಾಣಿಜರದ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಪೆರಿ ಕಥಾಮೃತವ ನಾರದನ ಮತದಂತೆ ಭೃಗುಮುನಿ ಮೂರು ಮೂರ್ತಿಗಳೊಳಗೆ ಭಾರತ ನಾಮದಂತೆ ಭೃಗುಮುನಿ ಮೂರು ಮೂರ್ತಿಗಳೊಳಗೆ ಕ್ರತುಗಳ ಯಾರಿಗರ್ಪಣೆ ಗೈವದೆಂಬ ವಿಚಾರ ಬರೆಯೇ ಯಾರಿಗೆ ಅರ್ಪಣಗೈವುದು ಎಂಬ ವಿಚಾರ ಅವಿಯೇ ಭೃಗುಮುನಿ ಜ್ಞಾನ ಪ್ರಸಾರಕರು ನಾರದರು. ಆದರೂ ದೇವಸಭೆಯಲ್ಲಿ ಋಷಿ ಪರಿಷತ್ತಿನಲ್ಲಿ ಹುಟ್ಟಿಕೊಂಡಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವನ್ನು ಕಂಡುಕೊಳ್ಳುವಲ್ಲಿ ಸೋತು ಹೋದರು. ಆದ್ದರಿಂದ ಅವರೇ ಅಭಿಪ್ರಾಯವನ್ನು ಸೂಚಿಸಿದ್ದು ಮನೋಗಾಮಿಯಾಗಿ ವ್ಯವಹರಿಸಬಲ್ಲಂತಹ ಸಾಮರ್ಥ್ಯವುಳ್ಳ ಭೃಗುಮುನೀಂದ್ರನಿಂದಲೇ ನಿರ್ಣಯಿಸಲ್ಪಡಬೇಕಾದಂತಹ ವಿಚಾರವಿದು. ಮೂರು ಮೂರ್ತಿಗಳಲ್ಲಿ ಸಕಲ ದೇವತೆಗಳಿಂದ ಪರಮಪೂಜ್ಯನಾಗಿ ಆರಾಧ್ಯನಾಗಿ ಪ್ರಧಾನ ಹವಿಸ್ಸನ್ನು ಸ್ವೀಕರಿಸಬಲ್ಲಂತಹ ಅರ್ಹತೆ ಉಳ್ಳವನು ಯಾವನು? ಮೂರು ಮೂರ್ತಿಗಳನ್ನು ಪರೀಕ್ಷಿಸಿ ತಿಳಿಯಬೇಕೆಂದಾದರೆ ಒಬ್ಬಾತ ಸಾಮಾನ್ಯನಿಂದ ಸಾಧ್ಯವಾಗುತ್ತದೆ. ಭೃಗುಮುನೀಂದ್ರನ ಯೋಗ್ಯತೆಯನ್ನು ಅರ್ಥ ಮಾಡಿ ನನ್ನನ್ನಾಗಿ ಆ ಕಾರ್ಯಕ್ಕಾಗಿ ದೇವಸಭೆಯಲ್ಲಿ ಸಮಸ್ತರೂ ಸೇರಿ ಪ್ರಾರ್ಥಿಸಿದಾಗ ಪೂರ್ಣ ಮನಸ್ಸಿನಿಂದ ಒಪ್ಪಿಕೊಂಡಿದ್ದೇನೆ. ಮೊದಲಾಗಿ ಸತ್ಯಲೋಕಾಧೀಶ್ವರನ ಪರೀಕ್ಷೆಯಾಗಬೇಕು. ಏರ್ತೇನೆ ಸತ್ಯಲೋಕ.
ಹೇಗೆನುದರೆ ಹೊಸ ವಿರೋಧಿಯ ಗುಣವರಿಯ ಹೇಗೆನುದರೆ ಹರಿದಂತನು ಅಕ್ಕಳದೆರೆವ ವೈಕುಂಠಕ್ಕೆ ಹರಕಮಲ ಜಗ ಓಡಿದೆ ಸತ್ಯನಾಗಾಧೀಶನಾದಂತಹ ವಿಧಾತರನ್ನು ಪರೀಕ್ಷಿಸೋಣ. ಈ ಉದ್ದೇಶದಿಂದ ಕಮಲಭವನಲ್ಲಿಗೆ ನಾನು ತೆರಳಿದ್ದು. ಯೋಗಾರೂಢನಾಗಿ ಕುಳಿತವನಂತೆ ನನ್ನ ಆಗಮನವನ್ನು ನಿರೀಕ್ಷಿಸದೇ ಇದ್ದವನ ಹಾಗೆ ಮೌನವಾಗಿ ವ್ಯವಹರಿಸಿದ ಕಾಲಕ್ಕೆ ಇವನು ಆರಾಧ್ಯನಾಗಿ ಉಳಿಯತಕ್ಕವನಲ್ಲ ಅನ್ನುವಂತಹ ನಿಲುಮೆಯಿಂದಲೇ ನಿನಗೆ ಭೂಲೋಕದಲ್ಲಿ ಪೂಜೆಯೇ ಇಲ್ಲದೆ ಹೋಗಲಿ ಹೀಗೆಯೇ ಶಪಿಸಿ ಅಲ್ಲಿಂದ ಹೊರಬಂದವ. ಆದರೂ ದಾಕ್ಷಿಣ್ಯ ಬಿಡಲಿಲ್ಲ. ಅದಕ್ಕಾಗಿ ಹೇಳಿದೆ, ಸಕಲರು ಪೂಜೆಯ ಕೊನೆಯಲ್ಲಿ ಅರ್ಪಣವನ್ನು ನಿನ್ನ ಹೆಸರಿನಲ್ಲಿ ಮಾಡಲಿ, ನಿನಗಷ್ಟೇ ಸಾಕು. ಕೈಲಾಸನಾಥನನ್ನು ನೋಡೋಣ. 3 ಮೂರ್ತಿಗಳಲ್ಲಿ ಲಯದ ಅಧಿಕಾರವನ್ನು ಹೊಂದಿದ ಲೋಕ ನಿಯಂತ್ರಕನೆಂದೇ ಗುರುತಿಸಲ್ಪಡುವ ಅವನೇ ಸರ್ವಶ್ರೇಷ್ಠ ಯಾಕಾಗಬಾರದು? ಈ ಯೋಚನೆಯಿಂದ ಕೈಲಾಸವನ್ನೇರಿದ್ದು. ಸತಿಯೊಂದಿಗೆ ಗಾಢಾಲಿಂಗನವನ್ನು ಹೊಂದಿ ಆಗಮಿಸಿದಂತಹ ಭೃಗುಮುನಿಯನ್ನು ಅರ್ಥ ಮಾಡಿಕೊಳ್ಳಲಾರದೆ ಮೈಮರೆತು ವ್ಯವಹರಿಸುತ್ತಿರುವವನನ್ನು ಪ್ರಪಂಚದಲ್ಲಿ ಯಾರೂ ಪೂಜಿಸುವುದಕ್ಕಾಗಕೂಡದು. ಆದ್ದರಿಂದಲೇ ನಿನಗೆ ಅಂಗಪೂಜೆ ಇಲ್ಲ, ಪ್ರತೀಕವಾಗಿ ಲಿಂಗ ಪೂಜೆಯಷ್ಟೇ ಸಲ್ಲಲಿ. ಹೀಗೆ ಅಲ್ಲಿಂದ ಆಡಿ ಹೊರಟು ಬಂದೆ. ಹರನ ಗುಣವೂ ಪರೀಕ್ಷಿಸಿ ಆಯಿತು, ಸತ್ಯಲೋಕಾಧೀಶನ ಗುಣವನ್ನು ಪರೀಕ್ಷಿಸಿ ಆಯಿತು. ಇವರು ಪ್ರಧಾನ ಹವಿಸ್ಸನ್ನು ಸ್ವೀಕರಿಸುವುದಕ್ಕೆ ಅರ್ಹತೆ ಇದ್ದವರಲ್ಲ ಅನ್ನುವುದು ಅರ್ಥವಾಗಿದೆ. ಆದರೂ ಒಂದು, ಇನ್ನೊಬ್ಬನಿದ್ದಾನೆ ವೈಕುಂಠನಾಥ. ಇಬ್ಬರದ್ದಾಯ್ತಲ್ಲ ಗುಣ ನೋಡಿ. ಇನ್ನು ಅವ ಹೇಗಿದ್ದಾನೆ ಅಂತ ಯಾರಿಗೆ ಗೊತ್ತು? ನೋಡದೆಯೇ ಇವರಲ್ಲದೇ ಇದ್ದದ್ದರಿಂದ ಅವ ಅಂತ ತೀರ್ಮಾನಿಸಿ ಇಲ್ಲಿಂದಲೇ ಹಿಂದಿರುಗುವುದಲ್ಲ. ಆ ಅರ್ಹತೆ ಅವನಲ್ಲಿದೆಯೋ ಅನ್ನುವುದನ್ನು ನಾನೇ ಸ್ವತಃ ಪರೀಕ್ಷಿಸಬೇಕಾಗಿದೆ. ಆದ್ದರಿಂದ ವೈಕುಂಠದತ್ತ ನಡೆಯುತ್ತೇನೆ. ಜಿತನಾದಿನರ ಮಾಧವನು ಮುನಿಪೋತ್ತಮ ಬರೊಬ್ಬನೆಂಬುದನ್ನು ಮಾಧವನು ಚಿತ್ತದೊಳರಿತವೆ ರಘುಲಾಚನ ಶೇಷದೊಳಗಿದೆ ಸತಿ ಸಜಾದ ಚಿತ್ತಲಾದಿನರ ಮಾಧವನು ಮುನಿಪೋತ್ತಮ ಬರುವನೆಂಬುದನು ಮಾಧವ ಕಡಲಸತೆಯಾದಂತಹ ಲಕ್ಷ್ಮೀ ಸ್ವಾಮಿ, ಹೆಣ್ಣೊಬ್ಬಳ ಚರಿತ್ರೆಯ ಮೇಲೆಯೇ ಪುರುಷನ ಭಾಗ್ಯ ಸ್ಥಿರವಾಗಿದೆ ಎನ್ನುವುದನ್ನು ಪ್ರಾಪಂಚಿಕರಿಗೆ ಪಾಠರೂಪವಾಗಿ ಒಪ್ಪಿಸಿದರೆ ಸಾಲದು, ಹೇಳುವವನ ಜೀವನದಲ್ಲಿಯೂ ಅದು ಅನುಗುಣವಾಗಿ ಇದೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ರಮಾಧವ ಅಂತ ಕೊಂಡಾಡಲ್ಪಟ್ಟವ ನಾನು. ನಿನ್ನ ಗಂಡ ಅಂತ ಇದರ ಅರ್ಥ. ಪ್ರತಿಯೊಬ್ಬರು ಬರ್ತಾ ಇದ್ದಾರೆ, ಅವರದ್ದಾದಂಥ ಅಭೀಷ್ಟವನ್ನು ಸನ್ನಿಧಾನದಲ್ಲಿ ಹೇಳುತ್ತಾ ಅವರಿಗೇನೆಲ್ಲ ಆಗಬೇಕು ಅದನ್ನೆಲ್ಲ ಪಡೆಯುತ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನನ್ನ ಯೋಚನೆ ಬದಲಾದಂತಹ ಕಡೆಯಲ್ಲಿ ಹರಿಯುತ್ತಾ ಇದೆ. ಹೌದೇ? ಯಾವುದೋ ಒಂದು ಉದ್ದೇಶದಲ್ಲಿ ಈ ಹೊತ್ತಿನಲ್ಲಿ ಇಲ್ಲಿ ಒಂದು ನಾಟಕ ನಿರ್ಮಾಣ ಆಗಬೇಕು.
ನಾಟಕವಾ? ಹ್ಮ್. ಸ್ವಾಮಿ, ಓ. ನಿಮ್ಮ ನಾಟಕದಲ್ಲಿ ನನ್ನ ಪಾತ್ರ ಯಾವುದು? ಪ್ರಧಾನ ಪಾತ್ರವೋ ಹೇಗೆ? ಅದೇ ಹ್ಮ್. ನಾಟಕ ಉಂಟು ಅಂತಾಗುವಾಗ ನಿನಗೆ ಪಾತ್ರದ್ದೇ ತಲೆಬಿಸಿ. ತಲೆ ಬಿಸಿ ಅಂತಲ್ಲ, ಪಾತ್ರ ಪ್ರಧಾನವೋ ಅಪ್ರಧಾನವೋ ಎನ್ನುವುದು ಮುಖ್ಯ ಅಲ್ಲ. ನಮಗೆ ಸಿಕ್ಕಿದ ಪಾತ್ರದಲ್ಲಿ ನಾವೆಷ್ಟು ಕಾಣಿಸಿಕೊಳ್ತೇವೆ ಎನ್ನುವುದು ಬಹಳಷ್ಟು ಮುಖ್ಯ. ಆದೀತು. ಈಗ ನಿನ್ನ ಪಾತ್ರ ಪ್ರಧಾನವಾದದ್ದೇ, ಆದ್ರೆ ಮಾತಾಡ್ಲಿಕ್ಕಿಲ್ಲ. ಹಾಗಾದ್ರೆ ನನಗೆ ಬೇಡ. ಹ? ಏನು ಮಾತಾಡ್ಲಿಕ್ಕಿಲ್ಲದ ಪಾತ್ರ? ಮಾತಾಡದೇ ಇದ್ರು ನಾಟಕ ಪ್ರಾರಂಭ ಆಗುವುದಕ್ಕಿಂತ ತೊಡಗಿದ್ರೆ ಮುಗಿಯುವಲ್ಲಿವರೆಗೂ ಈ ಪಾತ್ರ ಬೇಕು. ರಂಗದಿಂದ ವಿರಮಿಸುವುದಕ್ಕೇ ಇಲ್ಲ. ಅಂದ್ರೆ ಪ್ರೇಕ್ಷಕರಾಗಿ ನೋಡುವುದು ಮಾತ್ರ ಈ ನನ್ನ ನಾಟಕದ ನಿನ್ನ ಪಾತ್ರ. ಹಾಗಾದ್ರೆ ನಿಮ್ಮ ನಾಟಕದಲ್ಲಿ ನನಗೆ ಪಾತ್ರ ಇಲ್ಲ ಅಂತ ಆಯ್ತು. ಪ್ರೇಕ್ಷಕಳಾಗಿ ನಾನು ನೋಡ್ಬೇಕು. ಹೌದು. ಅದರಲ್ಲೂ ಪ್ರಜ್ಞಾವಂತ ಪ್ರೇಕ್ಷಕಳಾಗಿ ಕುಳಿತಿರ್ತೇನೆ ಎದುರುಗಡೆ, ಆಯ್ತಾ? ಎದುರುಗಡೆ ಕುಳಿತರೆ ಸಾಲದು, ಅಲ್ಲಿ ಅಲ್ವಾ, ರಂಗದಲ್ಲೇ ಬೇಕು. ಹೌದಾ? ಆದಿತ್ತು. ಕೆಲಸ ಇಲ್ಲ ಅಂತಲ್ಲ, ನನ್ನ ಕಾಲೊತ್ತು ತಾಯಿರುವುದು ಅದಿದ್ದದ್ದೇ ಅಲ್ವಾ. ಶೇಷ ಹೇಗೂ ತಯಾರಾಗಿದ್ದಾರೆ. ನನ್ನ ಸಂಕಲ್ಪವನ್ನು ಮೊದಲೇ ಅರ್ಥ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಾನು ಪಬಡಿಸಿರ್ತೇನೆ, ನೀನು ಕಾಲತ್ತು ತಾಲ್ ಸೇವೆ ಮಾಡಿದ್ರೆ ಸಾಕು. ಬನ್ನಿ. ಬಹುನಿರೀಕ್ಷೆಯಿಂದ ವೈಕುಂಠವನ್ನು ಸೇರಿದ್ದೆ. ಸತ್ವಗುಣಾಪೇತನಾದಂತಹ ಶ್ರೀಹರಿ ಲೋಕಪಾಲನಾಧ್ಯಕ್ಷನಾಗಿ ಮೈಮರೆಯದೆ ಕರ್ತವ್ಯದಲ್ಲಿ ತೊಡಗಿಸಿಕೊಂಡಿರ್ತಾನೆ ಎನ್ನುವಂತಹ ನಿರೀಕ್ಷೆಯಿಂದಿದ್ದರೆ ಕಾಣುತ್ತಿರುವುದೇನನ್ನು ಶೇಷನ ಮೇಲೆ ಹಾಯಾಗಿ ಪವಡಿಸಿ ಲಕ್ಷ್ಮೀದೇವಿಯ ಕೈಂಕರ್ಯದಿಂದ ಆನಂದವನ್ನು ಅನುಭವಿಸುತ್ತಾ ನಿದ್ದೆಯನ್ನು ಅನುಭವಿಸುತ್ತಿದ್ದಾನಲ್ಲ ಇವ. ಲೋಕ ರಕ್ಷಣೆ ಮಾಡಬೇಕಾದ ಇವನೇ ನಿದ್ರಿಸುತ್ತಾ ಕಾಲ ಕಳೆದರೆ ಮತ್ತೆ ಊರು ಒಳ್ಳೇದಾಗ್ಲಿಕ್ಕುಂಟ. ಬ್ರಹ್ಮನಿಗಿಂತ ಶಿವನಾದೀತು ಅಂತ ಕಲ್ಪಿಸಿದ್ದೆ, ಶಿವನಿಗಿಂತ ನಾರಾಯಣ ಶ್ರೇಷ್ಠನಿದ್ದಾನೆ ಅನ್ನುವ ಹಾಗೆ ಯೋಚಿಸಿದ್ದೆ. ನೋಡಿದರೆ ಮೂವರದ್ದು ಗುಣ ಒಂದೇ, ಕೈಂಕರ್ಯ ಮಾತ್ರ ಬೇರೆ ಬೇರೆ ಅಷ್ಟೇ. ಸಲ್ಲದು ಲೋಕಪಾಲನಾಧ್ಯಕ್ಷನಾದ ಇವ ಲೋಕ ವ್ಯವಹಾರವನ್ನು ಮೈಮರೆತು ವ್ಯವಹರಿಸಿದ್ದಕ್ಕೆ ತಕ್ಕ ಶಾಸ್ತಿಯಾಗಲೇಬೇಕು. ಯೋಚನೆಯಲ್ಲ, ಇವನ ಎದೆಗೆ ಮುನಿ ಬದಲ ವನಜ ಬಗೆ ತಳೆದು ತಾಣ ಬಚ್ಚ ಘನ ನಿದ್ರೆಯೋಳಿ ಬಂದದೊಳ್ ಜಿನಿತಾದ ಮುನಿಯ ಚರಣ ಮಂಪಿಡಿದ ಮನ್ನಿಸಲ್ಲ ಬರೋದವ ಮನ್ನಿಸಬೇಕು, ಮನ್ನಿಸುವ ಎನ್ನ ಅಪರಾಧವನ್ನು ಅಪರಾಧವ